ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೇನೆ. ನಾನಿವತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಬಂದಿದ್ದೇನೆ. ಇದು ಜುಮ್ಮನ ಕಾಳು ಅಂತ ಕರೆಯೋದು ಇದನ್ನು. ಇದು ಜುಮ್ಮನ ಕಾಳು ಅಂದರೆ ಚೌತಿ ಹಬ್ಬಕ್ಕೆ, ಗಣೇಶ ಚತುರ್ಥಿಗೆ ಪಲಾವಳಿಗೆಲ್ಲ ಕಟ್ಟುವಂತಹ ಕಾಳು. ಇದರಿಂದ ಒಂದು ತಂಬಳಿ ಚೆನ್ನಾಗಾಗತ್ತೆ, ತುಂಬ ಚೆನ್ನಾಗಾಗತ್ತೆ. ಇದು ಹಳ್ಳಿ ಕಡೆ ಎಲ್ಲ ಸಿಗುತ್ತೆ. ಇದಕ್ಕೆ ಜಾಸ್ತಿ ಕಾಳು ಬೇಕಾಗಲ್ಲ, ತುಂಬಾ ಪರಿಮಳ ಇರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದನ್ನು ಒಂದು 4-5 ಕಾಳುಗಳನ್ನು ಹಾಕೋತಾ ಇದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕೋತೇನೆ. ಜಾಸ್ತಿ ಎಂಥದ್ದು ಇದಕ್ಕೆ ಸಾಮಗ್ರಿಗಳು ಬೇಕಾಗಿಲ್ಲ. ಊಟಕ್ಕೆ ಬಹಳ ಪರಿಮಳವಾಗಿ ಆರೋಗ್ಯಕರವಾದ ಒಂದು ತಂಬಳಿ ರೆಸಿಪಿಯನ್ನು ನೋಡೋಣ. ಈಗ ಇದಕ್ಕೆ ನೀರು ಸೇರಿಸಿ ಗ್ರೈಂಡ್ ಮಾಡಿಕೊಂಡು ತರ್ತೇನೆ. ಹಾಗೆ ಕಡದೆ ಮಜ್ಜಿಗೆ, ಉಪ್ಪು, ಒಂದು ಒಗ್ಗರಣೆ, ಇಷ್ಟೇ ಬೇಕಾಗಿರೋದು ಇದಕ್ಕೆ. ಇದನ್ನು ಹಾಗೆ ಗ್ರೈಂಡ್ ಮಾಡಿ ತಂದು ಆಯಿತು. ಹಾಗೆ ಬರಿಯ ಬಾಯಲ್ಲಿ ಒಂದು ಕಾಳನ್ನು ಬಾಯಿಗೆ ಹಾಕ್ಕೊಂಡ್ರೆ ಜುಮ್ ಅನ್ನತ್ತೆ ಅದು. ಹಾಗಾಗಿ ಇದಕ್ಕೆ ಜುಮ್ಮನ ಕಾಳು ಅಂತ ಹೆಸರಿದೆ. ಅದನ್ನು ಬಿಸಿಲಿಗೆ ಒಣಗಿಸಿ ಉಪ್ಪು ಹಾಕಿ ಡ್ರೈ ಮಾಡಿ ಬಿಸಿಲಿಗೆ ಒಣಗಿಸಿಟ್ಕೋತಾರೆ. ಅದನ್ನು ಮಳೆಗಾಲದಲ್ಲಿ ತಂಬಳಿ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಸಿಯ ಕಾಳನ್ನು ತಗೊಂಡಿರೋದು. ಇದು ಗಣಪತಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಪಲಾವಳಿಯನ್ನು ಕಟ್ತಾರೆ, ತರಕಾರಿ ಜೊತೆಗೆ ಅದನ್ನು ಪಲಾವಳಿಗೂ ಕಟ್ಟೋದು. ಇದಕ್ಕೆ ಒಂದು 2 ಸೌಟಾಗುವಷ್ಟು ಕಡದ ಮಜ್ಜಿಗೆಯನ್ನು ಆ್ಯಡ್ ಮಾಡಿದ್ದೇನೆ. ಈಗ ಉಪ್ಪನ್ನು ಕೂಡ ಹಾಕೋತೇನೆ. ಎಷ್ಟು ಪರಿಮಳವಾಗಿರುತ್ತೆ ಅಂದರೆ ತಂಬಳಿ, ಊಟಕ್ಕೊಂದು ಇಂಥ ತಂಬಳಿ ಇದ್ದರೆ ತುಂಬ ಚೆನ್ನಾಗಾಗತ್ತೆ. ಈಗ ಇದಕ್ಕೊಂದು ಸಿಂಪಲ್ ಒಗ್ಗರಣೆ. ಒಂದು ಮೆಣಸಿನಕಾಯಿ ಹಾಕೋತೇನೆ, ಒಂದು ಅರ್ಧ ಟೀ ಸ್ಪೂನು ಉದ್ದಿನಬೇಳೆಯನ್ನು ಹಾಕೋತೇನೆ, ಸ್ವಲ್ಪ ಸಾಸಿವೆಯನ್ನು ಕೂಡ ಹಾಕೋತೇನೆ, ಒಂದು ಅರ್ಧ ಟೀ ಸ್ಪೂನು. ಹಾಗೆ ತೆಂಗಿನ ಎಣ್ಣೆಯನ್ನು ಹಾಕೋತೇನೆ. ಇದು ಮಾಡುವುದು ಕೂಡ ತುಂಬ ಸುಲಭ. ಕ್ವಾಂಟಿಟಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ, ಬೇಕಾದರೆ ಮತ್ತೆ ನೀರು ಆ್ಯಡ್ ಮಾಡಬಹುದು. ನಾನು ಕಡಿಮೆ ಜನರಿಗೆ, ಒಂದು 4 ಜನರಿಗೆ ಅಷ್ಟೇ ಮಾಡ್ತಾ ಇರೋದು. ಇದು ಬಿಸಿ ಮಾಡೋ ಪದಾರ್ಥ ಅಲ್ಲ, ತಂಪಿನ ಪದಾರ್ಥ. ಉತ್ತರ ಕನ್ನಡದಲ್ಲೆಲ್ಲ ತಂಬಳಿ ಫೇಮಸ್ಸು. ಎಲ್ಲ ವೆರೈಟೀಸ್ ಆಫ್ ತಂಬಳಿಯನ್ನು ನಾವು ಮಾಡ್ತೇವೆ. ಅದರಲ್ಲೂ ಹವ್ಯಕರಲ್ಲಿ ಊಟಕ್ಕೆ ತಂಬಳಿ ಬೇಕೇ ಬೇಕು. ತಂಬಳಿ ಇಲ್ಲ ಅಂದರೆ ಮುಂದೆ ಹೋಗೋದೇ ಇಲ್ಲ ಊಟ. ಇದಕ್ಕೆ ಮತ್ತೆ ಖಾರ ಹಾಕೋದಿಲ್ಲ, ತಂಪಾಗಿ ಇರೋದು ಈ ಪದಾರ್ಥ. ಸಿಂಪಲ್ ಒಂದು ಒಗ್ಗರಣೆ ಅಷ್ಟೇ. ತುಂಬ ಈಸಿ ಇದೆ, ನೀವು ಕೂಡ ಟ್ರೈ ಮಾಡಿ ನೋಡಿ ಒಮ್ಮೆ. ಒಗ್ಗರಣೆ ಆಯಿತು. ಈಗ ತಂಬಳಿ ರೆಡಿ. ಜುಮ್ಮನ ಕಾಳು ತಂಬಳಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.